Hello guys, welcome back to my channel Soulful Tarot 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಲೈಫ್ ಅಲ್ಲಿ ನೀವು ಯಾವ ವ್ಯಕ್ತಿಗೆ ಇನ್ನು ವೇಟ್ ಮಾಡ್ತಾ ಇದ್ದೀರಲ್ಲ, ಸೊ ಆ ವ್ಯಕ್ತಿಗೆ ನೀವು ವೇಟ್ ಮಾಡ್ಬೇಕಾ ಅಥವಾ ಮೂವ್ ಆನ್ ಆಗ್ಬೇಕಾ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್, ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಯಾರೆಲ್ಲ ಅವ್ರ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಿದಾರಲ್ಲ, ಅವರು ವೆಯ್ಟ್ ಮಾಡ್ಬೇಕಾ ಇನ್ನು, ಅಥವಾ ಮೂವ್ ಆನ್ ಆಗ್ಬೇಕಾ ಅವ್ರ ಲೈಫಲ್ಲಿ ಅವರು? ಓಕೆ, ನಿಮ್ ಪರ್ಸನ್ ಒಂದು ಪ್ರಾಕ್ಟಿಕಲ್ ಆಗಿ ಇದ್ದಂತ ಪರ್ಸನ್, ಏನೇ ವಿಚಾರ ಆಗಿದ್ರು ಪ್ರಾಕ್ಟಿಕಲ್ ಆಗಿ ತಗೊಳ್ತಿದ್ರು. ಅಂಡ್ ನಿಮ್ ಪರ್ಸನ್ ರಿಟರ್ನ್ ಬರ್ತಾರೆ, ಒಂದ್ ಜಸ್ಟಿಸ್ ಮಾಡ್ತಾರೆ ಅಂತ ನೀವು ತುಂಬಾ ವೇಟ್ ಮಾಡ್ತಾ ಇದ್ದೀರಾ ಇಲ್ಲಿ. ಈವನ್ ನಿಮ್ ಫ್ಯಾಮಿಲಿ ಸಹ ತುಂಬಾ ಸೆಟಲ್ಡ್ ಆಗಿರುವಂತ ಫ್ಯಾಮಿಲಿ ಅಂಡ್ ಒಂದ್ ಫೇಮ್ ನೇಮ್ ಇರೋಂತ ಫ್ಯಾಮಿಲಿ. ಬಟ್ ಈ ಕಡೆ ಅವ್ರ ಫ್ಯಾಮಿಲಿ ಏನ್ ಅಷ್ಟೊಂದು ಇಲ್ಲ, ಬಟ್ ಸ್ಟಿಲ್ ನಿಮ್ಗೆ ಆ ಪರ್ಸನ್ ತುಂಬಾ ಇಂಪಾರ್ಟೆಂಟ್ ಇದ್ದಾರೆ. ಬಟ್ ಆ ಪರ್ಸನ್ ಹೇಗೆ ಅಂತಂದ್ರೆ, ಅವ್ರ ಫ್ಯಾಮಿಲಿ ಮಾತನ್ನ ಕೇಳೋವಂತ ಪರ್ಸನ್. ಈಗ ನೀವು ಅವ್ರ ಫ್ಯಾಮಿಲಿಗೆ ಇಷ್ಟ ಆಗಿಲ್ಲ ಅಂತ ಕಾಣುತ್ತೆ, ಸೊ ಅವ್ರ ಫ್ಯಾಮಿಲಿ ಕಡೆಯಿಂದ ಇಲ್ಲಿ ಇನ್ಫ್ಲೂಯೆನ್ಸ್ ಅನ್ನೋದು ಆಗಿರ್ಬೋದು ನಿಮ್ ಪರ್ಸನ್ಗೆ. ಸೊ ಅವರು ಅವರ ಮಾತು ಕೇಳ್ಕೊಂಡು ನಿಮ್ ಜೊತೆ ಜಗಳ ಆಡಿರ್ಬೋದು. ಅಂಡ್ ಈವನ್ ನಿಮ್ ಪರ್ಸನ್ಗೆ ಇಲ್ಲಿ ನಿಮ್ ಕಡೆ ಬರ್ಬೇಕು ಅನ್ನೋ ಒಂದು ಜಗ್ಲಿಂಗ್ ಇದೆ, ಅಂಡ್ ಬರ್ಲೋ ಬೇಡವೋ ಅನ್ನೋ ಒಂದು ಜಗ್ಲಿಂಗ್ ಇದೆ ಇಲ್ಲಿ. ಆ ಜಗ್ಲಿಂಗ್ ಬಿಟ್ರೆ ಬೇರೆ ಏನು ಅಂತ ಪ್ರೀತಿ ಕಾಣ್ತಿಲ್ಲ ಇಲ್ಲಿ ಸದ್ಯಕ್ಕೆ. ಬಟ್ ನೀವ್ ನೋಡಿದ್ರೆ ಇಲ್ಲಿ ಜಸ್ಟಿಸ್ ಏನಾದ್ರು ಮಾಡ್ತಾರೆ ಅಂತ ವೇಟ್ ಮಾಡ್ತಾ ಇದ್ದೀರಾ. ನೀವ್ ಯಾವ ರೀತಿ ಪರ್ಸನ್ ಅಂತಂದ್ರೆ, ಆ ಪರ್ಸನ್ ನ ಎಲ್ಲಾ ರೀತಿಲೂ ನೀವು ನೋಡ್ಕೊಳ್ಳೋದಕ್ ರೆಡಿ ಇದ್ದೀರಾ. ಅಂಡ್ ಅವರಿಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ. ಅಷ್ಟು ಪ್ರೀತಿ ಇದೆ. ಅಂಡ್ ನಿಮ್ಗೆ ಸೆಲ್ಫ್ ಮೋಟಿವೇಟ್ ಅನ್ನೋದು ತುಂಬಾನೇ ಇದೆ. ಬಟ್ ಸ್ಟಿಲ್ ಈಗ ಈ ಪರ್ಸನ್ ವಿಚಾರವಾಗಿ ನೀವು ಅದನ್ನ ತೋರ್ಸ್ಕೊಳಕ್ ಆಗ್ತಿಲ್ಲ. ಈ ಕಾನ್ಫಿಡೆನ್ಸ್ ಅನ್ನೋದೇ ಇಲ್ಲ ನಿಮ್ಗೀಗ. ಆ ಪರ್ಸನ್ ಬರ್ಬೇಕು ನನ್ನ ಲೈಫ್ಗೆ ಅನ್ನೋ ರೀತಿಲಿ ಕುಗ್ಗೋಗಿದ್ದೀರಾ ನೀವು. ಬಟ್ ಆ ಪರ್ಸನ್ ಎಲ್ಲಾ ವಿಚಾರನು ಪ್ರಾಕ್ಟಿಕಲ್ ಆಗಿ ತಗೊಳ್ತಾರೆ. ಅಂಡ್ ಕರೆಕ್ಟ್ ಆಗಿ ಯೋಚನೆ ಮಾಡಕ್ಕೂ ಆಗ್ತಿಲ್ಲ ಆ ಪರ್ಸನ್ಗೆ. ಜಗ್ಲಿಂಗ್ ಮತ್ತೆ ಇಮ್ಮೆಚುರಿಟಿ, ಕಾನ್ಸಂಟ್ರೇಷನ್ ಅನ್ನೋದಿದೆ ಅವ್ರ ಲೈಫಿಗೆ, ಅವ್ರ ಕೆಲ್ಸಕ್ಕೆ ಅವರು ಅನ್ನೋ ಕಾನ್ಸಂಟ್ರೇಷನ್ ಇದೆ. ಬಟ್ ನಿಮ್ ವಿಚಾರ ಬಂತು ಅಂತಂದ್ರೆ ನೀವ್ ಏನಾದ್ರೂ ಹೇಳ್ತೀರಾ, ಅವ್ರು ಹೇಳ್ತಾರೆ. ಈಗ ಅವ್ರ ಫ್ಯಾಮಿಲಿ ಏನಾದ್ರೂ ಹೇಳ್ಕೊಟ್ಟಿದ್ದಾಗ್ಲಿ, ಈ ರೀತಿ ಇದೆ ಹೀಗಿದೆ ಅಂತ ನೀವ್ ಹೇಳ್ತೀರಾ. ಬಟ್ ಆ ಪರ್ಸನ್ ಅದನ್ನ ಕೇಳೋದಿಕ್ಕೆ ರೆಡಿ ಇಲ್ಲ. ಅದು ಕಾಮನ್ ಅನ್ನೋ ರೀತಿಲಿ ಹೇಳ್ತಾರೆ. ಸೊ ಈ ವಿಚಾರವಾಗಿ ನಿಮ್ಗೂ ನಿಮ್ ಪರ್ಸನ್ಗೆ ತುಂಬಾ ಸಲ ಇಲ್ಲಿ ಗಲಾಟೆ ಅನ್ನೋದಾಗಿದೆ. ಓಕೆನಾ? ಗೈಡೆನ್ಸ್ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಇಲ್ಲಿ ತುಂಬಾ ಜನ ವೇಟ್ ಮಾಡೋರ್ ಬಿಟ್ಟು
ಅವ್ರೆಲ್ಸ್ ಇನ್ನೂ ವೇಟ್ ಮಾಡ್ತಾ ಇರೋರು ಸಹ ತುಂಬಾ ಜನ ಮುಂದೆ ಎಂಡ್ ಮಾಡೋ ಸಿಚುವೇಶನ್ಸ್ ಇದೆ ಇಲ್ಲಿ. ನೀವೇ ಎಂಡ್ ಮಾಡ್ತೀರಾ ಈ ರಿಲೇಶನ್ಶಿಪ್ ನ? ಮೂವ್ ಆನ್ ಆಗೋದಕ್ಕೆ ರೆಡಿ ಇದ್ದೀರಾ ತುಂಬಾ ಜನ. ಈಗ ಏನು ಅಂತಂದ್ರೆ ನಿಮ್ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಥವಾ ರೀಕನ್ಸಿಲೇಷನ್ ಮಾಡ್ಕೋಬೇಕು. ಅವ್ರು ನೀವ್ ಬೇಕು ಅಂತಲ್ಲ, ನಿಮಗೆ ಅವ್ರು ಬೇಡವೇ ಬೇಡ. ಈಗ ನಿಮಗೆ ಅನ್ಸೋ ಪ್ರಕಾರ ನಿಮ್ಗೆ ಆ ಪರ್ಸನ್ ಬರ್ಬೇಕು, ಬಟ್ ನಾನ್ ನೋ ಅಂತ ಹೇಳ್ಬೇಕು ಅನ್ನೋ ಒಂದು ಇಂಟೆನ್ಷನ್ಸ್ ತುಂಬಾ ಜನಕ್ಕಿದೆ ಇಲ್ಲಿ. ಆ ಪರ್ಸನ್ ಅಂದ್ರೆ ಇಷ್ಟಾನೂ ಇದೆ, ಬಟ್ ಸ್ಟಿಲ್ ಅವರಿಗೆ ನಿಮ್ ವ್ಯಾಲ್ಯೂ ಗೊತ್ತಾಗ್ಬೇಕು ಅಂತನೋ ಅಥವಾ ಮಿಸ್ ಮಾಡ್ಕೊಂಡ್ರೆ ಹೇಗಿರುತ್ತೆ ನೀವ್ ಮಾಡ್ಕೊಂಡಿದೀರಾ, ನೀವ್ ಎಕ್ಸ್ಪೀರಿಯನ್ಸ್ ಮಾಡಿದೀರಾ, ಆ ಫೀಲಿಂಗ್ ಅವರಿಗೆ ತೋರ್ಸ್ಬೇಕು ಅಂತಾನೋ ಇರ್ಬೋದು. ಇಲ್ಲಿ ನೀವ್ ಬೇಡ ಅನ್ನೋದಕ್ಕೂ ರೆಡಿ ಇದ್ದೀರಾ ಅಂಡ್ ಲೈಫ್ ಲಾಂಗ್ ಈ ಪರ್ಸನ್ ನ ದೂರ ಇಡೋದಕ್ಕೂ ರೆಡಿ ಇದ್ದೀರಾ. ಬಟ್ ಆ ಪರ್ಸನ್ ನಿಮ್ಮನ್ನ ಒಂದ್ಸಲ ಆ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು. ಬಿಕಾಸ್ ತುಂಬಾನೇ ಚೀಟ್ ಮಾಡಿದ್ದಾರೆ ಅನ್ನೋದು ಕಾಣ್ತಾ ಇದೆ. ಈ ಹೊಸದಾಗ್ ಐಡಿಯಾ ಎಲ್ಲ ಮಾಡಿ ಚೀಟ್ ಮಾಡಿದ್ದಾರೆ ನಿಮ್ ಪರ್ಸನ್. ನೀವ್ ತುಂಬಾ ಪೇಶನ್ಸ್ ಇಂದ ಈ ಪರ್ಸನ್ಗೆ ವೇಟ್ ಮಾಡಿದೀರಾ ಅಂಡ್ ಈಗೀಗ ನಿಮ್ಗೆ ಏನನ್ಸ್ತಿದೆ ಅಂದ್ರೆ ಫೈನಾನ್ಷಿಯಲಿ ನಾನ್ ಸ್ಟೇಬಲ್ ಆಗ್ಬೇಕು. ನೀವ್ ಆಲ್ರೆಡಿ ನೀವು ಸ್ಟೇಬಲ್ ಇದ್ದೀರಾ, ಬಟ್ ಸ್ಟಿಲ್ ನಿಮ್ ಇಂಟ್ರೆಸ್ಟ್, ನಿಮ್ ಬಿಸಿ ಎಲ್ಲಾನು ನಿಮ್ ಕೆರಿಯರ್ ಕಡೆ ಕೊಡ್ತಾ ಇದ್ದೀರಾ. ಬಟ್ ಎಲ್ಲೋ ಒಂದ್ ಕಡೆ ಒಂದ್ ಹಾರ್ಟ್ ಅಲ್ಲಿ ಒಂದ್ ಸ್ಪೇಸ್ ಆ ಪರ್ಸನ್ಗೋಸ್ಕರ ಅವ್ರು ಈ ರೀತಿ ಹಾರ್ಟ್ ಬ್ರೇಕ್ ಮಾಡಿದ್ದಾರೆ. ತುಂಬಾ ಸಿಚುವೇಶನ್ಸ್ ಇಂದ ನೀವು ಹೊರಗ್ ಬಂದಿದ್ದೀರಾ ಈ ಪ್ರೀತಿ ವಿಚಾರದಲ್ಲಿ. ಬಟ್ ಹೇಗಾದ್ರೂ ಮಾಡಿ ಆ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು. ಆಗ ನೀವ್ ಎಂಡ್ ಮಾಡ್ಬೇಕು ಈ ರಿಲೇಶನ್ಶಿಪ್ ನ ಅನ್ನೋ ಒಂದು ಇಂಟೆನ್ಷನ್ಸ್ ತುಂಬಾ ಜನಕ್ಕಿದೆ. ಬಿಕಾಸ್ ನೀವು ನಿಮ್ ಲೈಫ್ ಪಾತ್ ನ ನೀವು ನೋಡ್ಕೊಂಡ್ಬಿಟ್ಟಿದೀರಾ. ರಿಪೀಟೆಡ್ ಈ ಪರ್ಸನ್ ಕಡೆಯಿಂದ ಮೆಂಟಲಿ ಹಾರ್ಮ್ ಅನ್ನೋದು ಆಗ್ತಾ ಇದ್ರೆ ನೀವು ತಗೊಳೋದಕ್ಕೆ ರೆಡಿ ಇಲ್ಲ. ಬಟ್ ನೀವ್ ಈಗ ಹೇಗಿದ್ದೀರಾ ಅಂತಂದ್ರೆ ಆ ಪರ್ಸನ್ಗೆ ನೀವು ವೇಟ್ ಮಾಡೋ ರೀತಿಲಿ ಇದೀರಾ, ಬಟ್ ಸ್ಟಿಲ್ ತುಂಬಾ ಜನ ವೇಟ್ ಮಾಡ್ತಿದ್ದೀರಾ. ಬಿಕಾಸ್ ಆ ಒಂದು ಎಂಡ್ ಮಾಡೋದಕ್ಕೆ ನೀವು ವೇಟ್ ಮಾಡ್ತಾ ಇದ್ದೀರಾ. ಎಂಡ್ ಮಾಡಿ ನನ್ ಮೂವ್ ಆನ್ ಆಗ್ಬೇಕು ಅಂತ. ಸಿ ಇಲ್ಲಿ ಆ ಪರ್ಸನ್ ಬಂದು ಕಾಂಟ್ಯಾಕ್ಟ್ ಮಾಡಿ ನೀವ್ ಎಂಡ್ ಮಾಡಿ ಮೂವ್ ಆನ್ ಆಗ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮ್ ಲೈಫ್ಗೆ ಅವ್ರು ಸೆಟ್ ಆಗ್ಲಿಲ್ಲ ಅಂತಂದ್ಮೇಲೆ, ನಿಮ್ಗೆ ಕಾಯೋಕ್ ಆಗ್ಲಿಲ್ಲ ಅಂತಂದ್ರೆ ಖಂಡಿತ ನೀವು ಮೂವ್ ಆನ್ ಆಗ್ಬೋದು ಇಲ್ಲಿ. ಓಕೆನಾ? ಈವನ್ ಆ ಪರ್ಸನ್ಗೂ ಸಹ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಾರೆ. ಏನೋ ಒಂದು ಐಡಿಯಾ ಮಾಡ್ತಾರೆ, ಮತ್ತೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದು ಸಹ ಮನ್ಸಿಗೆ ಬರುತ್ತೆ, ಬಟ್ ಸ್ಟಿಲ್ ಆ ಪರ್ಸನ್ ಹೆಲ್ಪ್ಲೆಸ್ ನ ಫೀಲ್ ಮಾಡ್ಕೊಳ್ತಿದ್ದಾರೆ. ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ. ನೀವು ಯಾರು ವೇಟ್ ಮಾಡ್ತಿದ್ದೀರಲ್ಲ ಈ ಪರ್ಸನ್ಗೆ, ಈ ಪರ್ಸನ್ಗೋಸ್ಕರ ತುಂಬಾ ಪ್ರೇಯರ್ಗಳನ್ನ ಮಾಡ್ಕೊಂಡಿದ್ದೀರಾ ಅಂಡ್ ತುಂಬಾ ಜನ ಪರ್ಸನ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ತುಂಬಾ ಜನ ಬೇಡ ಅನ್ನೋ ರೀತಿಲಿ ನೀವು ಡಿಸೈಡ್ ಮಾಡಿದೀರಾ. ಬೇಡ ಅಂತಂದ್ರೆ ನಿಮ್ಗೆ ಮನ್ಸಲ್ಲಿ ತುಂಬಾ ಪ್ರೀತಿ ಅನ್ನೋದಿದೆ. ಬಿಕಾಸ್ ಕನ್ಫ್ಯೂಷನ್ಸ್ ಜಾಸ್ತಿ ಇದೆ ಮತ್ತೆ ರಿಪೀಟ್ ಆದ್ರೆ. ಬಟ್ ಬೇಡ, ಅವ್ರ ಅಪ್ರೋಚ್ ಮಾಡಿದಾಗ ಆಗಿರ್ಬೋದು, ಅವ್ರು ಮಾತಾಡ್ಸಿದಾಗ ಇನ್ಮೇಲೆ ಈ ರೀತಿ ಮಾಡಲ್ಲ ಅಂತಂದಾಗ ನೀವ್ ನಂಬೋದಕ್ಕೆ ರೆಡಿ ಇಲ್ಲ ನೀವು. ಬಿಕಾಸ್ ನಿಮ್ಗೆ ಮೆಂಟಲಿ ಹಾರ್ಮ್ ಆಗಿದೆ ಇದರಿಂದ. ಓಕೆನಾ? ಸ್ವಲ್ಪ ನೆಗೆಟಿವ್ ಫೀಲ್ ಅನ್ಸುತ್ತೆ ನಿಮ್ಗೆ ಈ ಪರ್ಸನ್ ಜೊತೆಲಿ ಮಾತಾಡ್ಬೇಕಾದ್ರೆ. ಬಿಕಾಸ್ ಈ ಪರ್ಸನ್ ಫಸ್ಟ್ ಇದ್ದಿದ್ ರೀತಿಲಿ ಈಗ ಇಲ್ಲ ಈ ಪರ್ಸನ್. ಸೊ ಫಸ್ಟ್ ನಿಮ್ಮನ್ನ ಒಂದು ಫ್ಯಾಮಿಲಿ ರೀತಿಲಿ ನೋಡ್ತಿದ್ರು, ತುಂಬಾ ಡೀಪ್ ಕನೆಕ್ಟ್ ಆಗಿದ್ರು ನಿಮ್ ಜೊತೆಲಿ. ಇದು ಅವ್ರು ಹೇಗ್ ಹೇಳ್ತಿದ್ರು ಅಂತಂದ್ರೆ ನಾನ್ ಪಾಸ್ಟ್ ಲೈಫ್ ಇಂದ ತಗೊಂಡ್ ಬಂದಿದೀನಿ, ನಮ್ದು ಹೋದ್ ಜನ್ಮದಲ್ಲಿ ಕನೆಕ್ಷನ್ ಇತ್ತು ಅನ್ಸ್ತಿದೆ ಅನ್ನೋ ರೀತಿಲೆಲ್ಲ ಇದ್ದಂತ ಪರ್ಸನ್ ಈಗ ಸಡನ್ ಆಗಿ ಹೆಲ್ಪ್ಲೆಸ್ ಫೀಲ್ ಮಾಡ್ಕೋಬೇಕು. ಸಡನ್ ಚೇಂಜಸ್ ಅವ್ರ ಕಡೆಯಿಂದ. ಅವ್ರಲ್ಸ್ ಇನ್ ಯಾರಾದ್ರೂ ಇನ್ಫ್ಲೂಯೆನ್ಸ್, ಅದೇ ಹೇಳಿದೆ ಅವ್ರ ಫ್ಯಾಮಿಲಿ ಯಾರಾದ್ರೂ ಇನ್ಫ್ಲೂಯೆನ್ಸ್ ಮಾಡೋದು ನಿಮ್ಗೆ ಇಷ್ಟ ಇರ್ಲಿಲ್ಲ, ಬಟ್ ನೀವ್ ಹೇಳಿದ್ರು ಆ ಪರ್ಸನ್ ಕೇಳೋದಕ್ಕೆ ರೆಡಿ ಇಲ್ಲ. ಅದು ಬಿಟ್ಟು ಇನ್ ಯಾರಾದ್ರೂ ಹೊರಗಿನ ಜನ, ಅವ್ರಿಗೆ ಗೊತ್ತಿರೋ ಅಂತವ್ರು
ನಿಮಗೆ ಗೊತ್ತಿರೋ ಯಾರಾದ್ರೂ ಥರ್ಡ್ ಪಾರ್ಟಿ ಸಹ ಆಗಿರ್ಬೋದು ಇಲ್ಲಿ. ಅವರಿಗೆ ಇನ್ಫ್ಲೂಯೆನ್ಸ್ ಮಾಡೋದಾಗಿರ್ಲಿ ಅದೆಲ್ಲ ನಿಮ್ಗೆ ಇಷ್ಟನೇ ಇಲ್ಲ. ನೀವು ಹೇಳಿದ್ರುನು ಆ ಪರ್ಸನ್ ಕೇಳೋದಕ್ಕೆ ರೆಡಿ ಇಲ್ಲ. ಸೊ ಇದರಿಂದ ನೀವು ರಿಪೀಟ್ ಈ ರೀತಿ ಸಿಚುವೇಶನ್ಸ್ ಬರಬಾರ್ದು ಅಂತಾನೆ ನಿಮ್ಗೆ ಎಷ್ಟೇ ಪ್ರೀತಿ ಇದ್ರು ನೀವು ಸಹ ಇಗ್ನೋರ್ ಮಾಡ್ತಾ ಇದ್ದೀರಾ ಇಲ್ಲಿ ನಿಮ್ ಪರ್ಸನ್ ಅನ್ನೋದು ಕಾಣ್ತಾ ಇದೆ. ಇವನ್ ನಿಮ್ ಕಡೆಯಿಂದಾನು ಸಹ ಸೈಲೆಂಟ್ ಟ್ರೀಟ್ಮೆಂಟ್ ಇದೆ ಆ ಪರ್ಸನ್ಗೆ. ಇಲ್ಲಿ ನೋ ಕಾಂಟ್ಯಾಕ್ಟ್ ಅನ್ನೋದಿಲ್ಲ. ಇಲ್ಲಿ ತುಂಬಾ ಜನ ಕಾಂಟ್ಯಾಕ್ಟ್ ಅಲ್ಲಿ ಆಗಾಗ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದ್ರು ಅಷ್ಟಕ್ಕಷ್ಟೇನೆ ಅವ್ರವ್ರ ಲೈಫ್ ಅವ್ರವ್ರ ರೀತಿಲಿ ಇದೆ. ಬಟ್ ಆ ಪರ್ಸನ್ ಮುಂಚೆ ಇದ್ ರೀತಿ ಈಗಿಲ್ಲ. ಬಟ್ ಅವ್ರು ಬರ್ತಾರೇನೋ ಅಪ್ರೋಚ್ ಮಾಡ್ತಾರೇನೋ ಅಂತ ನೀವು ವೇಟ್ ಮಾಡ್ತಾ ಇದ್ದೀರಾ. ಬಿಕಾಸ್ ನೀವು ಎಂಡ್ ಮಾಡೋದಕ್ಕೆ ನೀವು ವೇಟ್ ಮಾಡ್ತಾ ಇರೋದು. ಓಕೆನಾ? ಗೈಡೆನ್ಸ್ ಕೇಳೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ಕೊಡಿ. ನೀವು ವೇಟ್ ಮಾಡಿಕೊಂಡು ನೈಟ್ ಎಲ್ಲ ನಿದ್ದೆ ಕೆಡ್ಸ್ಕೊಂಡು ಇವತ್ತೆಲ್ಲ ನಾಳೆ ಬರ್ತಾರೆ ಅಂತ. ಓಕೆನಾ? ಮತ್ತೆ ನಿಮ್ಗೆ ಮನೆಯಲ್ಲಿ ಯಾವ್ದೋ ಒಂದು ಸಂಬಂಧ ನೋಡ್ತಿರೋದಾಗಿರ್ಬೋದು, ಅದ್ರ ಕಡೆ ಎಲ್ಲ ನೀವು ಗಮನನೇ ಕೊಡ್ತಿಲ್ಲ ನೀವು. ಒಂದು ಪರ್ಸನ್ ನಿಮ್ ಲೈಫಲ್ಲಿ ಇದಾರೋ ಇಲ್ವೋ, ಬಟ್ ನೆಕ್ಸ್ಟ್ ಆಪ್ಷನ್ ನೋಡೋದ್ ತಪ್ಪಲ್ಲ. ಬಟ್ ಕಂಪ್ಲೀಟ್ ಆಗಿ ಮೂವ್ ಆನ್ ಆಗೋದ್ ತಪ್ಪು. ಈಗ ಒಂದ್ ಪರ್ಸನ್ ಬಂದು ನಿಮ್ ಜೊತೆಲಿ ನೀವು ವೇಟ್ ಮಾಡ್ತಿರೋ ರೀತಿನೇ ನಿಮ್ಗಿದ್ದಾರೆ ಅಂತಂದಾಗ ಮೂವ್ ಆನ್ ಆಗೋದ್ ತಪ್ಪು. ಆಗ ಬಿಟ್ಟೋಗೋದ್ ತಪ್ಪು. ಬಟ್ ನಿಮ್ಮಷ್ಟೇ ಮ್ಯೂಚುವಲ್ ಆಗಿ ಏನು ಇಲ್ಲ ಅಂತಂದಾಗ ನೀವು ಮೂವ್ ಆನ್ ಆಗ್ಬೋದು. ಅದು ನಿಮ್ಮ ಇಷ್ಟ. ಓಕೆನಾ? ನೀವು ಮೂವ್ ಆನ್ ಆಗಿ ನೆಕ್ಸ್ಟ್ ಒಂದ್ ಸರ್ಟನ್ ಟೈಮಲ್ಲಿ ಅವ್ರು ಕಾಂಟ್ಯಾಕ್ಟ್ ಮಾಡಿದಾಗ್ಲೂ ಸಹ ನೀವು ಹೇಳ್ಬೋದು ಈ ಸಿಚುವೇಶನ್ಸ್ ನ. ಇಲ್ಲಾಂದ್ರೆ ನೀವು ವೇಟ್ ಮಾಡಿ ನಿಮ್ ಟೈಮ್ ನ ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಇಲ್ಲಿ ಅನ್ನೋದು ಕಾಣ್ತಿದೆ. ಅಂಡ್ ಹೆಲ್ತ್ ಅಪ್ಸೆಟ್ ಮಾಡ್ಕೊಳ್ಳೋದಾಗಿರ್ಬೋದು, ನೆಮ್ಮದಿಯಾಗಿ ನಿದ್ದೆ ಮಾಡ್ತಿಲ್ದಿರಾ ಇರೋದಾಗಿರ್ಬೋದು, ಈ ರೀತಿ ಸಿಚುವೇಶನ್ಸ್ ಎಲ್ಲ ಕಾಣ್ತಾ ಇದೆ. ನಿಮಗೆ ಗೊತ್ತಿದೆ ಇಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ. ಬಟ್ ತುಂಬಾ ಜನ ಮ್ಯಾನಿಫೆಸ್ಟೇಷನ್ ಅನ್ನೋದನ್ನ ಮಾಡ್ತಿದ್ದೀರಾ ಈ ಪರ್ಸನ್ ವಿಚಾರವಾಗಿ. ಬಿಕಾಸ್ ತುಂಬಾ ಜನ ಏನಕ್ಕೆ ಮಾಡ್ತಿದ್ದೀರಾ, ಎಂಡ್ ಮಾಡ್ಬೇಕು, ಆ ಪರ್ಸನ್ ಬರ್ಬೇಕು ಅನ್ನೋದನ್ನೇ ನೀವು ಮಾಡ್ತಾ ಇದ್ದೀರಾ. ಅವ್ರಲ್ಲಿ ತುಂಬಾ ಜನ ಏನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದೀರಾ ಅಂದ್ರೆ ಆ ಪರ್ಸನ್ ಕಡೆಯಿಂದ ಒಂದ್ ಸಾರಿ ಬರ್ಬೇಕು, ಅವ್ರು ನನ್ನ ಸಾರಿ ಕೇಳ್ಬೇಕು ಅನ್ನೋದು ಸಹ. ಓಕೆನಾ? ಎಕ್ಸ್ಪೆಕ್ಟೇಷನ್ಸ್ ಏನು ಇಟ್ಕೊಳ್ಬೇಡಿ. ನಿಮ್ ಲೈಫಲ್ಲಿ ನೀವು ಬ್ಯುಸಿ ಆಗಿ ಒಂದ್ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳಿ ನಿಮ್ ಲೈಫ್ ನ ನೀವು. ಖಂಡಿತ ಆ ಕಡೆಯಿಂದ ಏನ್ ಬರ್ಬೇಕೋ ಅದ್ ಬರುತ್ತೆ. ನೀವು ಚೇಸ್ ಮಾಡಿದಷ್ಟು ಬರೋದಿಲ್ಲ. ಓಕೆನಾ? ಖಂಡಿತ ಅವ್ರು ಕಾಂಟ್ಯಾಕ್ಟ್ ಮಾಡ್ದಂಗ್ ನೀವ್ ಹೇಳಿ. ನೀವು ಅಲ್ಲಿವರೆಗೂ ಟೈಮ್ ನ ವೇಸ್ಟ್ ಮಾಡ್ಕೊಳ್ಬೇಡಿ. ಅದೇ ಇವತ್ತಿನ ಗೈಡೆನ್ಸ್. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್, ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಓಕೆನಾ? ಥ್ಯಾಂಕ್ ಯು.